ಬಾಯ ಒಂಥರ ಗಾಯ ಮಾದರಿ ಆಗೈತೆ ಅಂತಿದ್ರು. ಡೆಂಟಿಸ್ಟ್ ಬಂದು ಇದು ಕ್ಯಾನ್ಸರ್ ಇದ್ದಂಗೆ ಇದೆ, ಆದರೆ ನಮ್ಗೆ ಸರ್ಜರಿಗೆ ಹೋಗೋಕೆ ಇಷ್ಟ ಇಲ್ಲ. ಇವಾಗ ಏಜ್ 70 ಇಯರ್ಸ್ ಆಗೋಗೈತೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ಮೆಡಿಸನ್ ಯೂಸ್ ಮಾಡೋ ಮೂಲಕ ಇವಾಗ ಹೊಟ್ಟೆ ಚೆನ್ನಾಗಾಗುತ್ತೆ. 3 ಟೈಮ್ ಚೆನ್ನಾಗಿ ಊಟ ಮಾಡ್ತವ್ರೆ. ಸ್ಟೇಜಲ್ಲಿ ಅವ್ರಿಗೆ ಅದು ಒಂಥರ ಪೈನ್ ಅಂತ ಬಂದ ಮೂಲಕ ನಮ್ಗೆ ಹೇಳಿದ್ರು. ಪೇಷೆಂಟು ನಮ್ಮಮ್ಮ, ಅವ್ರ ಹೆಸರು ಮುನಿನಂಜಮ್ಮ, ಏಜ್ 70 ಇಯರ್ಸ್ ಆಗೈತೆ. ಅದು ಅವ್ರು ಬಂದು ಬಾಯ ಒಂಥರ ಗಾಯ ಮಾದರಿ ಆಗೈತೆ ಅಂತಿದ್ರು. ಅದನ್ನ ಚೆಕ್ ಮಾಡೋಣ ಅಂತ ಫಸ್ಟ್ ಒಂದು ಡೆಂಟಿಸ್ಟ್ ಕರ್ಕೊಂಡೋದ್ರೆ, ಡೆಂಟಿಸ್ಟ್ ಬಂದು ಇದು ಕ್ಯಾನ್ಸರ್ ಇದ್ದಂಗೆ ಇದೆ, ಇದು ಟೆಸ್ಟ್ ಮಾಡಬೇಕು ಅಂದರು. ಆಮೇಲೆ ಮೆಡಿಕಲ್ ಕಾಲೇಜ್ ಕರ್ಕೊಂಡೋಗಿ ಎಲ್ಲ ಟೋಟಲ್గా ಟೆಸ್ಟ್ ಮಾಡಿದ್ರಿ, ಕ್ಯಾನ್ಸರ್ ಅಂತ ಕನ್ಫರ್ಮ್ ಆಯಿತು. ಅವ್ರು ಬಂದು ಇದು ಸರ್ಜರಿಗೆ ಬರ್ಕೊಟ್ರು, ಆದರೆ ನಮ್ಗೆ ಸರ್ಜರಿಗೆ ಹೋಗೋಕೆ ಇಷ್ಟ ಇಲ್ಲ. ಇವಾಗ ಏಜ್ 70 ಇಯರ್ಸ್ ಆಗೋಗೈತೆ. ಅದಿಲ್ದಿರ ಅವರು ಫಿಸಿಕಲಿ ಇರೋಷ್ಟು ಹ್ಯಾಂಡಿಕ್ಯಾಪ್ಡು, ಅದಕ್ಕೋಸ್ಕರ ಅವ್ರಿಗೆ ಸ್ಟ್ರೆಂತ್ ಇಲ್ಲ ಅನ್ನೋಕ್ಕೋಸ್ಕರ ಇಲ್ಲಿ ನಮ್ಮ ರಿಲೇಟಿವ್ ಆಲ್ರೆಡಿ ಇಲ್ಲಿ ಅವ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರು. ಅವ್ರು ಹೇಳಿದ್ಕೆ ಇಲ್ಲಿ ಲಾಸ್ಟ್ ಟೈಮ್ ಒಂದು 2 ಮಂತ್ಸ್ ಬ್ಯಾಕ್ ಇಲ್ಲಿ ಬಂದಿದ್ವಿ. ಅದಕ್ಕೆ ಮುಂಚೆ ಬರೋವಾಗ ಊಟ ಸರಿಗೆ ಮಾಡಿನವರು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ಮೆಡಿಸನ್ ಯೂಸ್ ಮಾಡೋ ಮೂಲಕ ಇವಾಗ ಹೊಟ್ಟೆ ಚೆನ್ನಾಗಾಗುತ್ತೆ. 3 ಟೈಮ್ ಚೆನ್ನಾಗಿ ಊಟ ಮಾಡ್ತವ್ರೆ ಸರ್. ಅದು ಅವ್ರಿಗೆ ಹೇಳ್ಬೇಕಾದ್ರೆ 1 ಇಯರ್ ಇಂಚಿನೇ ಅದಿದ್ದೆ, ಆದರೆ ಅವ್ರು ನಮ್ಗೆ ಕೇಳ್ಕೊನಿಲ್ಲ. ನಮ್ಗೂ ಅದು ತಿಳಿಲ್ಲ, ಅದು ಬಾಯಿ ಒಳಗೆ ಇದ್ದಿದ್ಗೆ ಅವ್ರು ಅಡಿಕೆಲೆ ಹಾಕೊಳೋದಕ್ಕೆ ಅದು ಅಡಿಕೆಲೆ ಅಂತ ಬಾಯಾಗಿ ಮಾಡ್ಕೊಳವ್ರೆ ಅಂತ ನಾವು ತಿಳ್ಕೊಂಡಿದ್ದೆ. ಒಂದು ಸ್ಟೇಜಲ್ಲಿ ಅವ್ರಿಗೆ ಅದು ಒಂಥರ ಪೈನ್ ಅಂತ ಬಂದ ಮೂಲಕ ನಮ್ಗೆ ಹೇಳಿದ್ರು. ಊಟಕ್ಕೆ ಟೈಮ್ ಕರೆಕ್ಟ್ಗೆ ತಿನ್ಕೊಂಡ್ರೆ ಸರ್. ಮುಂಚೆ ಬಂದು ನಾವು ಬಲಂತ ಮಾಡಿ ಅವ್ರು ತಿನ್ನಿಸ್ಬೇಕಾಗಿತ್ತು. ಇವಾಗ ಅವ್ರಿಗೆ ಆಟೋಮೆಟಿಕ್ ಅವರೇ ಟೈಮ್ಗೆ ಊಟ ಮಾಡ್ಕೊತಾರೆ. ಫಸ್ಟೇ ಅವ್ರಿಗೆ ಹ್ಯಾಂಡಿಕ್ಯಾಪ್ ಅನ್ನೋದಕ್ಕೆ ಸ್ಟ್ರೆಂತ್ ಕಮ್ಮಿ ಇತ್ತು ಅವ್ರಿಗೆ, ಆದರೆ ಇದರಿಂದ ಅವ್ರಿಗೇನು ಎಫೆಕ್ಟ್ ಏನಿಲ್ಲ. ಇದೆ ಸರ್, ಇದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದೀನಿ.